ಅಸೈನ್ಮೆಂಟ್ ಸಬ್ಮಿಷನ್ ಮಾಡೋಕೆ ಲಾಸ್ಟ್ ಡೇ ಇತ್ತು ಅಂತ ಜೀವನ್ ಸೀರಿಯಸ್ ಆಗಿ ಅಸೈನ್ಮೆಂಟ್ ಬರಿತಾ ಕೂತಿದ್ದ. ಆದ್ರೆ ವೀರೇಶು ಎಲ್ಲ ಅಸೈನ್ಮೆಂಟ್ ಬರ್ದ್ ಮುಗಿಸಿ ಟೀ ದಬ್ಬಾಕೊಂಡ್ ಮಲ್ಕೊಂಡಿದ್ದ. ಕೆಲವರು ಹೇಗೆ ಅಂತಂದ್ರೆ ಅಸೈನ್ಮೆಂಟ್ ಬರೆಯಕ್ ಕೊಟ್ಟು ಒಂದ್ ತಿಂಗಳೇ ಆಗಿರ್ಲಿ ಒಂದ್ ವಾರನೇ ಆಗಿರ್ಲಿ ಅವ್ರು ಬರೆಯೋದ್ ಮಾತ್ರ ನಾಳೆ ಸಬ್ಮಿಷನ್ ಡೇಟ್ ಇದೆ ಎಂದಾಗ್ಲೇ ಅದೇನೋ ಹೇಳ್ತಾರಲ್ಲ ಬೆಂಕಿ ಬಿದ್ದಾಗ್ಲೇ ಬಾವಿ ತೊಡೋದು ಅಂತ ಆ ತರ ಕ್ಯಾಟಗರಿ ಅವ್ರದ್ದು. ನಿಮ್ ಗ್ರೂಪ್ ಅಲ್ಲೂ ಇದೇ ತರ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಟ್ಯಾಗ್ ಮಾಡಿ. ಮಂಡೇ ನಮ್ಮ ಹಾಸ್ಟೆಲ್ ಉಪ್ಪಿಟ್ಟು ಮಾಡ್ತಾರೆ, ಅದೊಂಥರ ಸೇಮ್ ಕಾಂಕ್ರೀಟ್ ಇದ್ದಂಗಿರುತ್ತೆ. ಅದನ್ನ ಮೇಯ್ಬೇಕೋ ಇಲ್ಲ ಗೋಡೆ ಕಟ್ಟಕ್ ಯೂಸ್ ಮಾಡ್ಬೇಕೋ ಒಂದು ಗೊತ್ತಾಗದೆ ಹೊರಗಡೆ ಹೋಗಿ ಗೀ ರೈಸ್ ತಿನ್ಕೊಂಡು ಕಾಲೇಜ್ ಕಡೆ ಹೊರಟೆ. ಮತ್ತೆ ಶಿವರಾಜ್ ಜೊತೆಗೆ ಹೋಗೋಣ ಅಂದಿದ್ ನೆನ್ಪಾಗಿ ಅಲ್ಲೇ ಕಾಯ್ತಾ ನಿಂತಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂದ. ಕ್ಲಾಸಿಗೆ ಟೈಮ್ ಆಗಿದ್ರು ಈ ನನ್ ಮಕ್ಳು ಏನೋ ಡಿಸ್ಕಷನ್ ಮಾಡ್ಕೊಂಡು ನಿಂತಿದ್ರು. ನಾನು ಸ್ವಲ್ಪ ನೋಡೋ ತನಕ ನೋಡಿ ಅನ್ಎಜುಕೇಟೆಡ್ ಬಡ್ಡೆತವ ಅಂತ ಕ್ಲಾಸಿಗೆ ಕರ್ಕೊಂಡು ಹೋದೆ. ನೋಡಿ ನಾವು 3 ಜನನು ಒಂದೇ ಕೊಲ್ಲವರ ಬಂದಿದ್ದೀವಿ. ಎಲ್ಲ ಇದೆಲ್ಲ ಎಲ್ಲೆಲ್ಲಿ ವಿಶಾಲ್ ಮಾರ್ಟ್ ಮಹಿಮೆ ಇದೆ ಗೊತ್ತಾಯ್ತಾ. ಲೇಟಾಗಿ ಬಂದರೂ ಕಾಲೇಜಿಗೆ ಗತ್ತಾಗಿ ಬರ್ತಾಯಿದ್ದೀವಿ, ಹಂಗೆ ಹೊಡೆದು ಹೊರಗೆ ಹಾಕ್ತಾರೆ. ಗೈಸ್ ಲೇಟ್ ಆಯಿತು ಅಂತ ಕ್ಲಾಸಿಗೆ ಬಂದರೆ ಕ್ಲಾಸಲ್ಲಿ ಯಾವುದೇ ಕ್ಲಾಸ್ ತಗೊಂಡಿರಲಿಲ್ಲ ನಮ್ಮ ಸರ್ರು. ಎಲ್ಲ ನೋಡಿ ಅಲ್ಟಾ ಹೊಡಿತವ್ರೆ. ಇವನೇನೋ ಹೇಳ್ತವನೆ ಅಲ್ಲಿ ಅವನಿಗೆ. ಹಾಯ್ ಸಿದ್ದಿಕ್, ಹಾಯ್ ಮಾಡು. ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ? ಗೈಸ್ ನೋಡಿ ಕ್ರಿಕೆಟ್ ಅಭಿಮಾನಿಗಳು ಎಲ್ಲಿ ಹೆಂಗೆ ಕ್ಲಾಸಲ್ಲಿದ್ದಾರೆ. ಇವನೇ ತುಂಬ ದೊಡ್ಡ ಕ್ರಿಕೆಟ್ ಅಭಿಮಾನಿ. ಕ್ಲಾಸಲ್ಲಿ ನಮ್ಮ ಸರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ಕೂತವನಿ. ಎಷ್ಟು ಅಭಿಮಾನಿ ಅಂತಂದರೆ ಡೈ ಹಾರ್ಡ್ ಫ್ಯಾನ್. ಈ ಬಡ್ಡಿ ಮಗನು ನೋಡ್ಕೊಂಡು ಕೂತಿದ್ದ, ಇವಾಗ ಏನೋ ಇದಾಯ್ತು ಅಂದ್ಬಿಟ್ಟು ನೋಡ್ಕೊಂಡು ಕೂತವನೆ. ಇಂಥ ಕ್ಯಾಂಡಿಡೇಟ್ ಬೇಕ್ರಿ. ಡೈಲಿ ಮಂಕೊಂಡಿರ್ತಾನೆ ಬೆಳಗ್ಗೆ ತನಕ, ಇವಾಗ ಬಂದು ಇಲ್ಲಿ ಬರೀತಾವನೆ.